ನಮಸ್ಕಾರ. ಫೋಕಸ್ 18ಗೆ ಸ್ವಾಗತ. ನಾನು ಚೈತ್ರ ರಾಜ್. ಬಿಎಸ್ವೈಗೆ ಉತ್ತರಾಧಿಕಾರಿ ಭಯ, ಸಂಪುಟಕ್ಕೆ ಶಾಕ್ ಕೊಟ್ಟ ನಡ್ಡಾ. ಹೊಸಬರಿಗೆ ಚೇರ್ ಹಾಕಬೇಡಿ, ಶಾ ಹೇಳಿದ ಇಕ್ಕಟ್ಟಿನ ಸೂತ್ರ. ಲಿಂಗಾಯತ ಲೀಡರ್ಶಿಪ್. ನ್ಯೂಸ್ 18 ಮೆಗಾ ಎಕ್ಸ್ಕ್ಲೂಸಿವ್. ಇದೇ ಈ ಹೊತ್ತಿನ ಸ್ಪೆಷಲ್. ಹುಲಿಗೆ 78 ಭಯ. ರಾಜಹುಲಿ ಬಿಎಸ್ವೈಗೆ ಶುರುವಾಯಿತು ಉತ್ತರಾಧಿಕಾರಿ ಭಯ. ಎಪ್ಪತ್ತೈದು ವರ್ಷ ಆದಮೇಲೆ ಯಾರಿಗೂ ನಾನು ಎಕ್ಸ್ಟೆನ್ಷನ್ ಕೊಡಬಾರ್ದು ಅಂತ ತೀರ್ಮಾನ ಮಾಡಿದ್ದೀನಿ. ಮೂರು ವರ್ಷ ನಾನೇ ಸಿಎಂ ಅನ್ನೋ ಯಡಿಯೂರಪ್ಪಗೂ ಖುದ್ದು ಸಿಕ್ಕಿದೆ ಸುಳಿವು. ಅದೇ ನಾಯಕತ್ವ ಬದಲಾವಣೆ ಬಗ್ಗೆ ಯಾವುದೇ ಚರ್ಚೆ ಆಗ್ತಾ ಇಲ್ಲ. ಆಗಾಗ ಈ ಬದಲಾವಣೆ ಪದ ಬರ್ತದೆ, ಏನು ಕೂಡ ಬರಲಿಲ್ಲ. ಎಸ್, ಒಂದ್ ಕಡೆ ಕೊರೋನಾ ಮಹಾಮಾರಿ ಆರ್ಭಟ, ಮತ್ತೊಂದು ಕಡೆ ಮಹಾಮಳೆಯ ರುದ್ರನರ್ತನದಿಂದ ರಾಜ್ಯ ಕಂಗಿಟ್ಟು ಹೋಗ್ತಿದ್ರೆ, ಮತ್ತೊಂದು ಕಡೆ ರಾಜಕೀಯ ವಲಯದಲ್ಲಿ ಬಿಎಸ್ವೈ ಉತ್ತರಾಧಿಕಾರಿ ಬಗ್ಗೆ ಬಿಸಿ ಬಿಸಿ ಚರ್ಚೆ ಆಗ್ತಿದೆ. ಯಡಿಯೂರಪ್ಪ ಪಾಳೆಯದಲ್ಲಿ ಕ್ಷಣ ಕ್ಷಣಕ್ಕೂ ಟೆನ್ಷನ್ ಹೆಚ್ಚಾಗ್ತಿದೆ. ಅದಕ್ಕೆ ಕಾರಣ ಹೈಕಮಾಂಡ್ ಕೊಟ್ಟ ಆ ಒಂದು ಸುಳಿವು. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಖಚಿತ ಅನ್ನೋ ಆ ಒಂದು ಸುಳಿವು ಹೊಸ ಸಂಚಲನ ಎಬ್ಬಿಸಿದೆ. ಯಾರಿಗೊಲೆಯಲಿದೆ ಪಟ್ಟ ಅನ್ನೋ ಕುತೂಹಲ ಕ್ಷಣ ಕ್ಷಣಕ್ಕೂ ತೀವ್ರವಾಗ್ತಿದೆ. ಇತ್ತ ಬಿಎಸ್ವೈಗೆ ಟೆನ್ಷನ್ ಹೆಚ್ಚಾಗ್ತಿದೆ. ಬಿಎಸ್ವೈಗೆ ಉತ್ತರಾಧಿಕಾರಿ ಭಯ, ಸಂಪುಟಕ್ಕೆ ಶಾಕ್ ಕೊಟ್ಟ ನಡ್ಡಾ. ಹೊಸಬರಿಗೆ ಚೇರ್ ಹಾಕಬೇಡಿ, ಶಾ ಹೇಳಿದ ಇಕ್ಕಟ್ಟಿನ ಸೂತ್ರ. ಲಿಂಗಾಯತ ಲೀಡರ್ಶಿಪ್ ಯಾರ ಪಾಲಾಗಲಿದೆ ಗೊತ್ತಾ? ನಾಯಕತ್ವ ಬದಲಾವಣೆ ಸುದ್ದಿಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಅಕ್ಟೋಬರ್ ನವೆಂಬರ್ನಲ್ಲೇ ಬಿಎಸ್ವೈಗೆ ಪರ್ಯಾಯ ನಾಯಕನನ್ನ ಹೈಕಮಾಂಡ್ ಆಯ್ಕೆ ಮಾಡಲಿದೆ ಅಂತ ಹೇಳಲಾಗ್ತಿದೆ. ಈ ವರ್ಷಾಂತ್ಯದಲ್ಲಿ ಬಿಎಸ್ವೈ ಕುರ್ಚಿಯಿಂದ ಇಳಿಯುವ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಹರಿದಾಡ್ತಿದೆ. ಕರ್ನಾಟಕ ಬಿಜೆಪಿಯ ರಾಜಾಹುಲಿ ಬಿಎಸ್ ಯಡಿಯೂರಪ್ಪ. ದಕ್ಷಿಣ ಭಾರತದಲ್ಲೇ ಮೊದಲ ಬಿಜೆಪಿ ಸರ್ಕಾರ ರಚನೆ ಮಾಡಿದ ಹೆಗ್ಗಳಿಕೆ ಯಡಿಯೂರಪ್ಪನವರಿಗೆ ಸಲ್ಲುತ್ತೆ. ಕಾಂಗ್ರೆಸ್ ದಳದ ಅಬ್ಬರದಲ್ಲಿ ಬಿಜೆಪಿಯನ್ನ ಆಳವಾಗಿ ಬೇರೂರಿಸೋಕೆ ಬಿಎಸ್ವೈ ಸೈಕಲ್ ಮೆಟ್ಟಿ ಹರಿಸಿದ ಬೆವರಿನ ಯಾತ್ರೆಯನ್ನ ಯಾರೂ ಮರೆಯೋಕೆ ಸಾಧ್ಯವಿಲ್ಲ. ರಾಜ್ಯ ಬಿಜೆಪಿ ಅಂದ್ರೆ ಬಿಎಸ್ವೈ ಅಂದ್ರೆ ಕರ್ನಾಟಕ ಬಿಜೆಪಿ ಅನ್ನೋ ಮಾತು ಯಾವತ್ತೂ ಸುಳ್ಳಾಗೋಕ್ಕೂ ಸಾಧ್ಯವೇ ಇಲ್ಲ. ಹೀಗೆ ಅವಿರತ ಪರಿಶ್ರಮದಿಂದ ಪಕ್ಷವನ್ನು ಕಟ್ಟಿದ ಬಿಎಸ್ವೈಗೆ ಈಗ ಪ್ರತಿಫಲ ಪಡೆಯೋ ಸಂದರ್ಭದಲ್ಲಿ ವಯಸ್ಸೇ ಅಡ್ಡಗಾಲಾಗಿದೆ. 4ನೇ ಬಾರಿ ಸಿಎಂ ಆದರೂ ಪೂರ್ಣಾವಧಿ ಅಧಿಕಾರ ನಡೆಸೋಕೆ ಸಾಧ್ಯವಾಗದ ರಾಜಾಹುಲಿಗೆ ಈಗ 78ರದ್ದೇ ಭಯ ಶುರುವಾಗಿದೆ. ರಾಷ್ಟ್ರೀಯ ಬಿಜೆಪಿಯಲ್ಲಿ 75 ವರ್ಷ ದಾಟಿದವರಿಗೆ ಅಧಿಕಾರವಿಲ್ಲ ಅನ್ನೋ ನಿಯಮವನ್ನ ಮುರಿದು ರಾಜ್ಯದ ಸಿಎಂ ಆದ ಛಲಗಾರ ಯಡಿಯೂರಪ್ಪ. ಆದ್ರೀಗ ಕಮಲದ ವಯಸ್ಸಿನ ನಿಯಮವನ್ನ ಮುರಿದು ಸಿಎಂ ಆದ ಬಿಎಸ್ವೈಗೆ ಈಗ ಆ ವಯಸ್ಸೇ ಕುರ್ಚಿಗೆ ಕಂಟಕವಾಗಿ ಪರಿಣಮಿಸುತ್ತಿದೆ. ವಯಸ್ಸಿನ ಕಾರಣವನ್ನಿಟ್ಟು ಬಿಎಸ್ವೈಗೆ ಉತ್ತರಾಧಿಕಾರಿ ಹುಡುಕುವ ಕೆಲಸ ಹೈಕಮಾಂಡ್ ಮಟ್ಟದಲ್ಲಿ ನಡೆಯುತ್ತಿದೆ. ತಮಗೊಬ್ಬ ಉತ್ತರಾಧಿಕಾರಿಯ ಹುಡುಕಾಟದಲ್ಲಿ ಹೈಕಮಾಂಡ್ ತೊಡಗಿದೆ ಅನ್ನೋ ಸುಳಿವು ಖುದ್ದು ಬಿಎಸ್ವೈಗೆ ಸಿಕ್ಕಿದೆ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಸದ್ಯದಲ್ಲೇ ನಾಯಕತ್ವ ಬದಲಾವಣೆ ಆಗುತ್ತಾ? ಬಿಎಸ್ವೈ ಇದೇ ವರ್ಷವೇ ಅಧಿಕಾರ ಕಳೆದುಕೊಳ್ಳಬೇಕಾಗುತ್ತಾ? ಯಾರಾಗ್ತಾರೆ ಯಡಿಯೂರಪ್ಪಗೆ ಪರ್ಯಾಯ ನಾಯಕ? ಹೈಕಮಾಂಡ್ ಮುಂದಿನ ನಡೆ ಏನು ಅನ್ನೋದರ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತೀವಿ ನೋಡಿ. ಸಿಎಂ ಬಿಎಸ್ವೈ ಬದಲಾವಣೆಗೆ ಹೇಗಿದೆ ರೂಪುರೇಷೆ? ರಾಜಾಹುಲಿ ಜಾಗಕ್ಕೆ ಬರೋ ತಾಕತ್ತು ಯಾರಿಗಿದೆ? ರಾಜ್ಯದಲ್ಲಿ ಕಮಲ ಕಟ್ಟಿದ ನಾಯಕ ಅಂತ ಬಂದಾಗ ಜೋಡೆತ್ತಿನಂತೆ ಕಣ್ಮುಂದೆ ನಿಲ್ಲೋದು ಎರಡೇ ಮುಖ. ಒಂದು ಸಿಎಂ ಬಿಎಸ್ವೈ, ಆದ್ರೆ ಮಗದೊಂದು ದಿವಂಗತ ಅನಂತಕುಮಾರ್. ಈ ಇಬ್ಬರು ನಾಯಕರು ಕರ್ನಾಟಕದಲ್ಲಿ ಕಮಲ ಕಟ್ಟಲು ನಡೆಸಿದ ಹೋರಾಟ ಇವತ್ತಿಗೆ ಇತಿಹಾಸ. ಆದ್ರೆ ಮರೆಯುವಂಥದ್ದಲ್ಲ.
ಅನಂತಕುಮಾರ್ ಕರ್ನಾಟಕ ಮತ್ತು ಕೇಂದ್ರ ಬಿಜೆಪಿಯ ಕೊಂಡಿಯಾಗಿ ಕೆಲಸ ಮಾಡಿದ್ರೆ ಬಿಎಸ್ವೈ ರಾಜ್ಯ ಬಿಜೆಪಿಯನ್ನ ಕಟ್ಟಿ ಬೆಳೆಸೋಕೆ ಬೆವರು ಹರಿಸಿದ ಜನನಾಯಕ ಅನ್ನೋದು ಎಲ್ಲರಿಗೂ ಗೊತ್ತು. ಮೇಲಾಗಿ ರಾಜ್ಯದ ಪ್ರಬಲ ಸಮುದಾಯ ಲಿಂಗಾಯತರ ಮಾಸ್ ಲೀಡರ್ ಯಡಿಯೂರಪ್ಪ. ಹೀಗಾಗಿ ಬಿಎಸ್ವೈಗೆ ಪರ್ಯಾಯ ನಾಯಕನನ್ನ ಹುಡುಕೋದು ಹೈಕಮಾಂಡ್ಗೂ ಅಷ್ಟು ಸುಲಭವಾಗಿಲ್ಲ. ಆದ್ರೆ ಈಗ ಅಸಾಧ್ಯವಾದ ಆ ಕೆಲಸವನ್ನ ಮಾಡಲೇಬೇಕಾದ ಅನಿವಾರ್ಯತೆ ಹೈಕಮಾಂಡ್ಗೆ ಎದುರಾಗಿದೆ. ಇದಕ್ಕೆ ಮೂಲ ಕಾರಣ ಯಡಿಯೂರಪ್ಪನವರ ವಯಸ್ಸು. ಈ ವಯಸ್ಸಿನ ಕಾರಣಕ್ಕೆ ಹೇಗಾದ್ರೂ ಮನವೊಲಿಸಿ ಪಟ್ಟದಿಂದ ಅವರಾಗೆ ಇಳಿಯುವಂತೆ ಮಾಡಬೇಕು ಅನ್ನೋ ಪ್ಲಾನ್ ಮಾಡ್ತಿದೆ ಈಗ ಹೈಕಮಾಂಡ್. ಬಿಎಸ್ವೈ ಜಾಗಕ್ಕೆ ಪರ್ಯಾಯ ನಾಯಕನ ತಲಾಶ್. ಉತ್ತರ ಕರ್ನಾಟಕ ಭಾಗದ ಕಡೆ ಹೈಕಮಾಂಡ್ ಚಿತ್ತ. ಉತ್ತರ ಭಾರತದ ರಾಜ್ಯಗಳಲ್ಲಿ ನಾಯಕತ್ವ ಬದಲಾವಣೆ ಅಂದ್ರೆ ಬಿಜೆಪಿ ಹೈಕಮಾಂಡ್ಗೆ ನೀರು ಕುಡಿದಷ್ಟೇ ಸಲೀಸು. ಆದರೆ ದಕ್ಷಿಣ ಭಾರತದಲ್ಲಿ ಹಾಗಲ್ಲ. ಇಲ್ಲಿ ಪಕ್ಷದ ಜೊತೆಗೆ ಜಾತಿ ದೊಡ್ಡ ಮಟ್ಟದಲ್ಲಿ ಪ್ರಭಾವ ಬೀರುತ್ತದೆ. ಮಾಸ್ ಲೀಡರ್ನ ದಿನ ಬೆಳಗಾಗುವಷ್ಟರಲ್ಲಿ ಮೂಲೆಗುಂಪು ಮಾಡಿದ್ರೆ ಪಕ್ಷ ಪಾತಾಳ ಸೇರೋ ಭೀತಿ ಇರುತ್ತೆ. ಹೀಗಾಗಿ ಏಕಾಏಕಿ ಅಧಿಕಾರದಿಂದ ಬಿಎಸ್ವೈರನ್ನ ಕೆಳಗಿಳಿಸಿದ್ರೆ ಪಕ್ಷದ ಮೇಲೆ ಕೆಟ್ಟ ಪರಿಣಾಮ ಖಂಡಿತ ಅನ್ನೋದು ಬಿಜೆಪಿ ಹೈಕಮಾಂಡ್ಗೆ ಗೊತ್ತಿದೆ. ಅದೇ ಕಾರಣಕ್ಕಾಗಿಯೇ ಈಗ ಬಿಎಸ್ವೈರನ್ನ ಮನವೊಲಿಸಿ ಕೆಳಗಿಳಿಸೋಕೆ ವರಿಷ್ಠರು ಪ್ಲಾನ್ ಮಾಡಿದ್ದಾರೆ. ಆದರೆ ಹೀಗೆ ಯಡಿಯೂರಪ್ಪನವರನ್ನ ಏಕಾಏಕಿ ಕೆಳಗಿಳಿಸಿದ್ರೆ ನಿಷ್ಠುರವಾಗಿ ನಡೆದುಕೊಂಡ್ರೆ ಲಿಂಗಾಯತರು ಕೈಕೊಡುವ ಭಯವು ಬಿಜೆಪಿ ಹೈಕಮಾಂಡ್ಗಿದೆ. ಹಾಗಾಗಿ ಬಿಎಸ್ವೈ ಸ್ಥಾನಕ್ಕೆ ಪರ್ಯಾಯ ಲಿಂಗಾಯತ ನಾಯಕನನ್ನೇ ಹುಡುಕಾಟ ನಡೆಸುತ್ತಿದ್ದಾರೆ ಕಮಲದ ಚಕ್ರವರ್ತಿಗಳು. ಬಿಎಸ್ವೈಗೆ ಪರ್ಯಾಯವಾಗಿ ಪಕ್ಷನಿಷ್ಠ, ಸಂಘನಿಷ್ಠ, ಭಾಷಾ ಜ್ಞಾನ ಇರುವಂತಹ ಉತ್ತರ ಕರ್ನಾಟಕ ಭಾಗದ ನಾಯಕನಿಗಾಗಿ ಹೈಕಮಾಂಡ್ ತಲಾಶ್ ಆರಂಭಿಸಿದೆ. ಆದರೆ ಸಮಾಧಾನ ಕೊಡುವಂತಹ ನಾಯಕ ಇನ್ನೂ ಸಿಕ್ಕಿಲ್ಲ ಎನ್ನಲಾಗಿದೆ. ಪಕ್ಷದ ಪಾಲಿಗೆ ಫೈರ್ ಬ್ರ್ಯಾಂಡ್ ಇಮೇಜ್ ಇರೋ ನಾಯಕನಿಗಾಗಿ ಹುಡುಕಾಡ್ತಿರೋ ಬಿಜೆಪಿಗೆ ಒಂದೆರಡು ಮುಖಗಳು ಸಿಕ್ಕರೂ ಸಮಾಧಾನ ತಂದಿಲ್ಲ ಅಂತಾನೂ ಹೇಳಲಾಗ್ತಿದೆ. ಹೀಗೆ ಹೈಕಮಾಂಡ್ ತಮ್ಮ ಪರ್ಯಾಯ ನಾಯಕನನ್ನ ಹುಡುಕೋ ಕೆಲಸ ಆರಂಭಿಸಿದೆ ಅನ್ನೋ ಸುಳಿವು ಸ್ವತಃ ಬಿಎಸ್ವೈಗೂ ಗೊತ್ತಿದೆಯಂತೆ. ಬಿಹಾರ ಚುನಾವಣೆ ಮುಗಿಯೋದ್ರೊಳಗೆ ಹೆಸರು ಕೊಡಿ. ಎಸ್, ಹೀಗಂತ ಹೈಕಮಾಂಡ್ ಖುದ್ದು ಬಿಎಸ್ವೈಗೂ ಸೂಚನೆ ಕೊಟ್ಟಿದೆ ಅಂತ ಹೇಳಲಾಗ್ತಿದೆ. ಅಕ್ಟೋಬರ್ ನವೆಂಬರ್ನಲ್ಲಿ ಬಿಹಾರ ಚುನಾವಣೆ ಮುಗಿಯಲಿದೆ. ಸದ್ಯಕ್ಕೆ ಬಿಜೆಪಿ ನಾಯಕರು ಬಿಹಾರ ಚುನಾವಣೆಯಲ್ಲಿ ಬ್ಯುಸಿ ಆಗಿದ್ದಾರೆ. ನವೆಂಬರ್ ಅಂತ್ಯದೊಳಗೆ ಪರ್ಯಾಯ ನಾಯಕನ ಹೆಸರು ಸೂಚಿಸುವಂತೆ ಬಿಎಸ್ವೈಗೂ ಸೂಚನೆ ನೀಡಲಾಗಿದೆ ಅಂತ ಹೇಳಲಾಗ್ತಿದೆ. ಹೀಗೆ ಒಂದು ಕಡೆ ಬಿಜೆಪಿಯು ಪರ್ಯಾಯ ಲಿಂಗಾಯತ ನಾಯಕನ ಹುಡುಕಾಟದಲ್ಲಿದ್ರೆ ಮತ್ತೊಂದು ಕಡೆ ಬಿಎಸ್ವೈಗೂ ಉತ್ತರಾಧಿಕಾರಿ ಹುಡುಕಿ ಹೆಸರು ಕೊಡುವಂತೆ ಹೈಕಮಾಂಡ್ ಸೂಚನೆ ನೀಡಿರೋದು ಕುತೂಹಲ ಮೂಡಿಸಿದೆ. ಹೈಕಮಾಂಡ್ ಕೊಟ್ಟ ಈ ಸೂಚನೆಯಿಂದ ಬಿಎಸ್ವೈಗೂ ಟೆನ್ಷನ್ ಹೆಚ್ಚಾಗಿದೆ. ಯಡಿಯೂರಪ್ಪ ನಾಯಕತ್ವ ಬದಲಾವಣೆ ಯಾಕೆ? ಬಿಎಸ್ವೈಗೆ ಬಿಜೆಪಿ, ಬಿಜೆಪಿಗೆ ಬಿಎಸ್ವೈ ಅನಿವಾರ್ಯ. ಯಡಿಯೂರಪ್ಪನವರಂತ ಮಾಸ್ ಲೀಡರ್ ರಾಜ್ಯ ಬಿಜೆಪಿಯಲ್ಲಿ ಮತ್ತೊಬ್ಬರಿಲ್ಲ. ಬಿಜೆಪಿ ಬಿಎಸ್ವೈರನ್ನ ದೂರ ಇಟ್ಟರೆ ಏನಾಗುತ್ತೆ ಅನ್ನೋದಕ್ಕೆ 2012ರಲ್ಲಿ ನಡೆದ ರಾಜಕೀಯ ಗೊಂದಲಗಳೇ ಸಾಕ್ಷಿ. ಹೌದು, 2012ರಲ್ಲಿ ಅಸಮಾಧಾನದಿಂದ ಬಿಜೆಪಿ ತೊರೆದು ಕೆಜೆಪಿ ಪಕ್ಷ ಕಟ್ಟಿದ್ರು ಬಿಎಸ್ವೈ ನೇತೃತ್ವದ ಕೆಜೆಪಿ ಅಂದು ಚುನಾವಣೆಯಲ್ಲಿ ಕೇವಲ 6 ಸ್ಥಾನವನ್ನ ಮಾತ್ರ ಗೆದ್ದಿತ್ತು. ಆದ್ರೆ ಅದೇ ಟೈಮ್ಗೆ ಬಿಎಸ್ವೈ ಇಲ್ಲದೆ ಬಿಜೆಪಿಯು ಸೊರಗಿದ್ದು ಗಮನಾರ್ಹ. ಆ ಚುನಾವಣೆಯಲ್ಲಿ ಕಮಲ ಕೇವಲ 44 ಸ್ಥಾನಗಳನ್ನು ಗೆಲ್ಲೋಕೆ ಮಾತ್ರ ಸಾಧ್ಯವಾಗಿತ್ತು. ಬಿಎಸ್ವೈ ನೇತೃತ್ವದ ಕೆಜೆಪಿ ಹೆಚ್ಚಿನ ಸ್ಥಾನ ಗೆಲ್ಲದಿದ್ರು ಕಮಲದ ಮತ ಡಿವೈಡ್ ಆಗಿ ಅನೇಕ ಸ್ಥಾನವನ್ನು ಕಳೆದುಕೊಳ್ಳುವಂತೆ ಮಾಡುವಲ್ಲಿ ಯಡಿಯೂರಪ್ಪ ಟೀಮ್ ಯಶಸ್ವಿಯಾಗಿತ್ತು. ಈ ಚುನಾವಣೆ ನಂತರ ಬಿಜೆಪಿಗೆ ಯಡಿಯೂರಪ್ಪಗೆ ಬಿಜೆಪಿ ಅನಿವಾರ್ಯ ಅನ್ನೋದು ಹೈಕಮಾಂಡ್ಗೂ ಅರ್ಥವಾಯಿತು. ಪರಿಣಾಮ 2014ರಲ್ಲಿ ಯಡಿಯೂರಪ್ಪ ಮತ್ತೆ ಬಿಜೆಪಿಗೆ ವಾಪಸ್ಸಾದರು. 2016ರಲ್ಲಿ ಬಿಜೆಪಿ ಅಧ್ಯಕ್ಷರಾದರು. 2018ರ ಚುನಾವಣೆಯಲ್ಲಿ 100ಕ್ಕೂ ಹೆಚ್ಚು ಸ್ಥಾನ ಗೆಲ್ಲಿಸಿಕೊಡುವಲ್ಲಿ ಯಡಿಯೂರಪ್ಪ ಯಶಸ್ವಿಯಾದರು. ಹೀಗೆ ಸತತವಾಗಿ ಬಿಜೆಪಿ ಪಕ್ಷಕ್ಕಾಗಿ, ಅಧಿಕಾರಕ್ಕಾಗಿ ಛಲದಂಕ ಮಲ್ಲನಂತೆ ಹೋರಾಡಿದ ಯಡಿಯೂರಪ್ಪನವರು ಇವತ್ತು ನಾಯಕತ್ವ ಬದಲಾವಣೆಯ ಸಮಯವನ್ನ ಟೆನ್ಷನ್ನಲ್ಲಿ ಎದುರು ನೋಡುವಂತಾಗಿದೆ. ಯಡಿಯೂರಪ್ಪ ನಾಯಕತ್ವ ಬದಲಾವಣೆ ಯಾಕೆ ಅಂತ ನೋಡಲು ಹೋದ್ರೆ ಫಸ್ಟ್ ಸಿಗೋ ಉತ್ತರವೇ ವಯಸ್ಸು. ಹೌದು, ಬಿಎಸ್ವೈಗೀಗ 78 ವರ್ಷ ವಯಸ್ಸಾಗಿದೆ. ಬಿಜೆಪಿ ಪಕ್ಷದಲ್ಲಿ 75ರ ನಂತರ ಅಧಿಕಾರವಿಲ್ಲ ಅನ್ನೋ ನಿಯಮ ದಾಟಿ 3 ವರ್ಷ ಹೆಚ್ಚೇ ವಯಸ್ಸಾಗಿದೆ ರಾಜಾಹುಲಿಗೆ. ಇನ್ನು ವಯೋಸಹಜವೋ ಏನೋ ಎಂಬಂತೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಬಿಎಸ್ವೈ ಸದೃಢರಿಲ್ಲ ಅನ್ನೋ ರೀಸನ್ ಕೂಡ ಕಮಲದಲ್ಲಿದೆ. ಜೊತೆಗೆ ಬಿಎಸ್ವೈ ವಿರುದ್ಧ ಪಕ್ಷದೊಳಗೆ ಅನೇಕ ನಾಯಕರು ದೂರು ಕೊಡುತ್ತಿದ್ದಾರೆ ಎಂಬ ಮಾಹಿತಿಯೂ ಇದೆ. ಯಡಿಯೂರಪ್ಪನವರಿಗೆ ಸರಿಯಾಗಿ ಸ್ಪಂದನಾ ಶಕ್ತಿ ಇಲ್ಲ, ಕಿವಿ ಸರಿಯಾಗಿ ಕೇಳೋದಿಲ್ಲ, ಹಿಂದಿನಷ್ಟು ಆಕ್ಟಿವ್ ಆಗಿಲ್ಲ, ಆರೋಗ್ಯ ಸಮಸ್ಯೆಯೂ ಇದೆ ಅನ್ನೋ ದೂರಿದೆ. ಈ ಹಿಂದೆ ಬಿಜೆಪಿಯಲ್ಲೇ ಯಾರೋ ಒಬ್ಬ ನಾಯಕ ಈ ಬಗ್ಗೆ ಪತ್ರ ಬರೆದು ದೊಡ್ಡ ಮಟ್ಟದ ಸುದ್ದಿಯೂ ಆಗಿತ್ತು. ಇವೆಲ್ಲದರ ಜೊತೆಗೆ ಸಿಎಂ ಬಿಎಸ್ವೈ ಅವರನ್ನ ಕುಟುಂಬವೇ ನಿಯಂತ್ರಣ ಮಾಡುತ್ತಿದೆ. ಪರ್ಯಾಯ ಸಿಎಂ ಆಗಿ ಕುಟುಂಬದವರೇ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಬಲವಾದ ಆರೋಪವೂ ಕೇಳಿಬರ್ತಿದೆ. ಪುತ್ರ ವಿಜಯೇಂದ್ರ ಹೇಳಿದ ಹಾಗೆ ಬಿಎಸ್ವೈ ಕೇಳ್ತಾರೆ ಎಂಬ ಆರೋಪವೂ ಇದೆ. ಇತ್ತೀಚೆಗೆ ಡೆಲ್ಲಿಗೆ ಹೋಗಿದ್ದ ಬಿಎಸ್ವೈ ಈ ಆರೋಪಕ್ಕೆ ಖಡಕ್ಕಾಗಿ ಪ್ರತಿಕ್ರಿಯಿಸಿದ್ದನ್ನ ಇಲ್ಲಿ ನೆನಪಿಸಿಕೊಳ್ಳಬಹುದು. ಬೆಳೆಯೋರನ್ನ ಸಹಿಸದೇ ಇರುವಂಥದ್ದು ಸ್ವಾಭಾವಿಕವಾದಂಥ ಸಂಗತಿ. ವಿಜಯೇಂದ್ರ ಯಾವುದೇ ಸಂದರ್ಭದಲ್ಲಿ ಯಾವುದೇ ಹಸ್ತಕ್ಷೇಪ ಮಾಡ್ತಾ ಇಲ್ಲ.
ರಾಜ್ಯದ ಉಪಾಧ್ಯಕ್ಷರಾಗಿ ಅವರು ಓಡಾಟ ಮಾಡಿಕೊಂಡು ಅವ್ರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅನಗತ್ಯವಾಗಿ ಅವರನ್ನು ಹೆಸರನ್ನ ತಂದು ಗೊಂದಲ ಉಂಟು ಮಾಡುವಂಥ ವ್ಯವಸ್ಥಿತವಾದಂಥ ಷಡ್ಯಂತ್ರ ಪಿತೂರಿ ಕೆಲವರಿಂದ ನಡೆದಿದೆ. ಎಲ್ಲರಿಗೂ ಗೊತ್ತಿರುವಂಥ ಸಂಗತಿ. ಅವರು ರಾಜ್ಯದಲ್ಲಿ ಪಕ್ಷ ಬಲಪಡಿಸೋಕ್ಕೋಸ್ಕರ ರಾಜ್ಯದ ಉಪಾಧ್ಯಕ್ಷರಾಗಿ ಪ್ರವಾಸ ಮಾಡ್ತಾ ಇದ್ದಾರೆ. ಖುದ್ದು ನಾನೇ ಸಿಎಂ ಹೆಸರು ಸೂಚಿಸ್ತೇನೆ ಅಂದ್ರ ಮೋದಿ. ದಕ್ಷಿಣ ಭಾರತದಲ್ಲಿ ಬಿಜೆಪಿ ಅಧಿಕಾರದಲ್ಲಿರುವ ಏಕೈಕ ದೊಡ್ಡ ರಾಜ್ಯ ಕರ್ನಾಟಕ. ಹಾಗಾಗಿ ಹೈಕಮಾಂಡ್ ಕರ್ನಾಟಕ ಬಿಜೆಪಿಯ ವಿಚಾರವಾಗಿ ಅಳೆದು ತೂಗಿ ತೀರ್ಮಾನ ಕೈಗೊಳ್ಳುತ್ತೆ. ಹೆಚ್ಚಿನ ಮುತುವರ್ಜಿಯನ್ನೂ ಸಹ ವಹಿಸುತ್ತೆ. ಇದೀಗ ಬಿಎಸ್ವೈ ನಾಯಕತ್ವ ಬದಲಾವಣೆ ವಿಚಾರದಲ್ಲೂ ಹೈಕಮಾಂಡ್ ಬಹಳ ತಲೆ ಕೆಡಿಸಿಕೊಂಡಿದೆ. ಯಾಕಂದ್ರೆ ಇನ್ನು 3 ವರ್ಷ ಅಂದ್ರೆ 2023ರಲ್ಲಿ ಕರ್ನಾಟಕ ವಿಧಾನಸಭೆ ಚುನಾವಣೆ ನಡೆಯಲಿದೆ. 2024ರಲ್ಲಿ ಲೋಕಸಭಾ ಚುನಾವಣೆಯೂ ಬರಲಿದೆ. ಈ ಎರಡೂ ಚುನಾವಣೆಯನ್ನ ಗಮನದಲ್ಲಿ ಇಟ್ಟುಕೊಂಡು ಈಗಿನಿಂದಲೇ ನಾಯಕತ್ವ ಬದಲಾವಣೆ ಮಾಡುವುದು ಕಮಲಕ್ಕೂ ಅನಿವಾರ್ಯವಾಗಿದೆ. ಅಟ್ಲೀಸ್ಟ್ ಈಗಲೇ ನಾಯಕತ್ವ ಬದಲಾವಣೆ ಮಾಡಿದ್ರೆ ಹೊಸ ನಾಯಕನಿಗೆ 3 ವರ್ಷದ ಕಾಲಾವಕಾಶ ಸಿಗುತ್ತೆ. ಅದು ಬಿಟ್ಟು ಚುನಾವಣೆ ಸಮಯಕ್ಕೆ ನಾಯಕತ್ವ ಬದಲಾವಣೆ ಮಾಡಿದ್ರೆ ಸಮಸ್ಯೆ ಎದುರಾಗಬಹುದು ಅನ್ನೋ ಕಾರಣಕ್ಕೆ ಈ ವರ್ಷಾಂತ್ಯದಲ್ಲೇ ನಾಯಕತ್ವ ಬದಲಾವಣೆ ನಿರ್ಧಾರದ ಬಗ್ಗೆ ಹೈಕಮಾಂಡ್ ಚಿಂತಿಸುತ್ತಿದೆ ಎನ್ನಲಾಗಿದೆ. ಇನ್ನು ಯಡಿಯೂರಪ್ಪ ಪ್ಲೇಸ್ಗೆ ಯಾರು ಅನ್ನೋದನ್ನ ಸ್ವತಃ ಪ್ರಧಾನಿ ಮೋದಿ ಸೂಚಿಸುತ್ತಾರೆ ಅಂತಾನೂ ಹೇಳಲಾಗ್ತಿದೆ. ಹಾಗಾದ್ರೆ ಮೋದಿ ಸೂಚಿಸುವ ಉತ್ತರ ಕರ್ನಾಟಕ ಭಾಗದ ಲಿಂಗಾಯತ ಶಾಸಕ ನೇರ ವ್ಯಕ್ತಿತ್ವ ಫೈರ್ ಬ್ರ್ಯಾಂಡ್ ಲೀಡರ್ ಯಾರು ಅನ್ನೋದು ಈಗ ಎಲ್ಲರ ಕುತೂಹಲದ ಕೇಂದ್ರಬಿಂದು. ರಾಜ್ಯ ಬಿಜೆಪಿ ಅಧ್ಯಕ್ಷರನ್ನಾಗಿ ನಳಿನ್ ಕುಮಾರ್ ಕಟೀಲ್ರನ್ನ ಅಚ್ಚರಿಯ ಆಯ್ಕೆ ಮಾಡಿದ ಹೈಕಮಾಂಡ್ ಇದೀಗ ಬಿಎಸ್ವೈ ಪರ್ಯಾಯ ನಾಯಕನ ಆಯ್ಕೆಯಲ್ಲೂ ಇದೇ ಥರದ ಸರ್ಪ್ರೈಸ್ ಕೊಡುತ್ತಾ ಅನ್ನೋ ಕುತೂಹಲವಿದೆ. ಒಟ್ಟಾರೆ ಬಿಹಾರ ಚುನಾವಣೆ ಮುಗಿಯುತ್ತಿದ್ದಂತೆ ರಾಜ್ಯ ರಾಜಕೀಯದಲ್ಲಿ ಮಹಾಸಂಚಲನ, ಮಹಾಬದಲಾವಣೆ ನಡೆಯೋದಂತೂ ಮಾತ್ರ ಬಹುತೇಕ ಖಚಿತ ಎಂದೇ ಹೇಳಲಾಗ್ತಿದೆ. ಬಿಎಸ್ವೈಗೆ ಪರ್ಯಾಯ ನಾಯಕತ್ವದ ಟೆನ್ಷನ್, ಸಚಿವಾಕಾಂಕ್ಷಿಗಳಿಗೆ ಕುರ್ಚಿ ಟೆನ್ಷನ್. ಹಾಗಾದ್ರೆ ಸಂಪುಟಕ್ಕೆ ಶಾಕ್ ಕೊಟ್ಟಿದ್ಯಾಕೆ ನಡ್ಡಾ? ಅಮಿತ್ ಶಾ ಕೊಟ್ಟ ಆ ಸೂಚನೆ ಏನು? ಸಚಿವಾಕಾಂಕ್ಷಿಗಳಿಗೂ ನಿರಾಸೆ ಖಚಿತಾನಾ? ಆ ಮಾಹಿತಿ ಕೊಡ್ತೀವಿ. ಬಿಎಸ್ವೈ ಮೇಲೆ ನಂಬಿಕೆ ಇಟ್ಟು ಮಂತ್ರಿಯಾಗೋ ಕನಸು ಕಂಡವರಿಗೂ ಹೈಕಮಾಂಡ್ ಕೊಟ್ಟಿದೆ ಶಾಕ್. ಅಷ್ಟಕ್ಕೂ ಅಧಿವೇಶನಕ್ಕೂ ಮೊದಲು ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ನೋ ಅಂತಿದ್ಯಾಕೆ? ನಡ್ಡಾ ನಕಾರದ ಹಿಂದಿರೋ ಇಕ್ಕಟ್ಟಿನ ಸೂತ್ರ ಏನು? ಆ ಕುರಿತು ಮಾಹಿತಿ ನಿಮ್ಮ ಮುಂದೆ. ಬಿಎಸ್ವೈಗೆ ನಿರಾಶೆ, ಸಚಿವಾಕಾಂಕ್ಷಿಗಳ ಹತಾಶೆ. ಯಾವಾಗ ನಡೆಯುತ್ತೆ ಸಚಿವ ಸಂಪುಟ ವಿಸ್ತರಣೆ? ಅಧಿವೇಶನಕ್ಕೂ ಮೊದಲು ಸಂಪುಟ ವಿಸ್ತರಣೆ ಮಾಡಬೇಕು ಅಂತ ಬಿಎಸ್ವೈ ಡೆಲ್ಲಿಗೆ ಹೋದ್ರು. ಪ್ರಧಾನಿ ಮೋದಿ, ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಡ್ಡಾ ಸೇರಿದಂತೆ 8 ಮಂತ್ರಿಗಳ ಜೊತೆ ಬಿಎಸ್ವೈ ಮಾತುಕತೆ ನಡೆಸಿದ್ರು. ಆದ್ರೆ ಹೋಗಿದ್ದ ಕೆಲಸ ಮಾತ್ರ ಆಗಲೇ ಇಲ್ಲ. ಸಚಿವರನ್ನಾಗಿ ಮಾಡ್ತೀನಿ ಅಂತ ಮಾತು ಕೊಟ್ಟವರ ಮಾತನ್ನ ಉಳಿಸ್ಕೊಳ್ಳೋಕೆ ಆಗದೆ ಯಡಿಯೂರಪ್ಪ ನಿರಾಶೆಯಿಂದ ಹಿಂದಿರುಗಿದ್ರು. ಅಷ್ಟಕ್ಕೂ ಹೈಕಮಾಂಡ್ ಸಚಿವಾಕಾಂಕ್ಷಿಗಳಿಗೆ ನಿರಾಶೆ ಮಾಡಲು ಕಾರಣ ಏನು? ಅಧಿವೇಶನ ನಂತರ ಸಂಪುಟ ವಿಸ್ತರಣೆ ಮಾಡಲಿ, ಅದಕ್ಕೂ ಮೊದಲು ಬೇಡ ಅಂದಿದ್ಯಾಕೆ ಅಂತ ನೋಡೋಕೆ ಹೋದ್ರೆ ವರಿಷ್ಠರ ಲೆಕ್ಕಾಚಾರದ ಹಿಂದಿನ ಮರ್ಮ ಏನು ಅನ್ನೋದು ಅರ್ಥವಾಗುತ್ತೆ. ಹೌದು, ಹೈಕಮಾಂಡ್ ಸಂಪುಟ ವಿಸ್ತರಣೆ ಬೇಡ ಅಂದಿದ್ದರ ಹಿಂದೆಯೂ ಒಂದು ಇಕ್ಕಟ್ಟಿನ ಸೂತ್ರ ಇದೆ. ಸದ್ಯಕ್ಕೆ ಕುರುಬ ಸಮುದಾಯದಿಂದ ಎಂಟಿಬಿ ನಾಗರಾಜ್, ಎಚ್ ವಿಶ್ವನಾಥ್, ಆರ್ ಶಂಕರ್, ಒಕ್ಕಲಿಗ ಸಮುದಾಯದಿಂದ ಸಿಪಿ ಯೋಗೇಶ್ವರ್, ಲಿಂಗಾಯತ ಸಮುದಾಯದಿಂದ ಬಸನಗೌಡ ಯತ್ನಾಳ್, ಉಮೇಶ್ ಕತ್ತಿ, ಮುರುಗೇಶ್ ನಿರಾಣಿ, ಎಂಪಿ ರೇಣುಕಾಚಾರ್ಯ, ಬಿಲ್ ಅವರಿಂದ ಸುನಿಲ್ ಕುಮಾರ್, ದಲಿತ ಸಮುದಾಯದಿಂದ ಅರವಿಂದ್ ಲಿಂಬಾವಳಿ ಮತ್ತು ತಿಪ್ಪಾರೆಡ್ಡಿ ಸಚಿವಾಕಾಂಕ್ಷಿಗಳ ಪಟ್ಟಿಯಲ್ಲಿ ಪ್ರಮುಖವಾಗಿದ್ದಾರೆ. ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗಳು ಕೂತು ಪರಸ್ಪರ ಚರ್ಚೆ ಮಾಡಿ ಯಾರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಮಾಡ್ತಾರೆ. ನಿಮ್ಮ ಒತ್ತಡ ಇಲ್ವಾ? ಅಲ್ಲ, ಒತ್ತಡಕ್ಕೆಲ್ಲ ಆಗಲ್ಲ ಮಂತ್ರಿಗಿರಿ, ಆಗಲ್ಲ. ತೀರ್ಮಾನ ಮಾಡ್ತಾರೆ, ಅದ ಪ್ರಕಾರ ಹೋಗುತ್ತೆ. ಆದರೆ ಅದು ಅವರಿಗೆ, ವರಿಷ್ಠರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಬಿಟ್ಟಿದ್ದ ವಿಚಾರ. ಬಂದು ರಾಜೀನಾಮೆ ಕೊಟ್ಟು ಚುನಾವಣೆಯಲ್ಲೂ ಕೂಡ ನಾನು ಸೋತಿದ್ದೇನೆ. ಇದೆಲ್ಲ ನನಗೆ ಬೇಸರ ಇದೆ. ಅದರಿಂದನೇ ಅವರು ಕೂಡ ನಮಗೆ ಭರವಸೆ ಕೊಟ್ಟಿದ್ದಾರೆ, ಮಾಡ್ತೀವಿ ಅಂತ. ಆ ಭರವಸೆ ನನಗಿದೆ. ಆವತ್ತಿನ ದಿನದಲ್ಲೂ ಕೂಡ ಯಾರ್ಯಾರಿಗೆ ಏನೇನು ಭರವಸೆ ಕೊಟ್ಟಿದ್ರು ಎಲ್ಲ ಮಾಡ್ತಾನೆ ಬಂದಿದ್ದಾರೆ. ಇವತ್ತು ನಮಗೆ ಭರವಸೆ ಇದೆ. ಆದ್ರೆ ಇಷ್ಟೇ ಅಲ್ಲ, ಸಚಿವಾಕಾಂಕ್ಷಿಗಳ ಪಟ್ಟಿ ಹನುಮಂತನ ಬಾಲದಂತೆ ಇನ್ನೂ ಉದ್ದವಾಗ್ತಾನೆ ಇದೆ. ಆದ್ರೆ ಬಿಎಸ್ವೈ ಸದ್ಯಕ್ಕೆ ಸಮ್ಮಿಶ್ರ ಸರ್ಕಾರ ಪತನಕ್ಕೆ ಕಾರಣವಾದ ಎಂಟಿಬಿ, ಆರ್ ಶಂಕರ್ ಮತ್ತು ಲಿಂಗಾಯತ ಸಮುದಾಯದಿಂದ ಆಗಾಗ್ಗೆ ಬಂಡಾಯದ ಧ್ವನಿ ಎತ್ತುವ ಉಮೇಶ್ ಕತ್ತಿಗೆ ಸಂಪುಟದಲ್ಲಿ ಸ್ಥಾನ ಕೊಟ್ಟು ನಿಟ್ಟುಸಿರು ಬಿಡೋ ಪ್ಲಾನ್ ಮಾಡಿದ್ರು. ಉಳಿದ ಸಚಿವ ಸ್ಥಾನಗಳನ್ನ ಹೈಕಮಾಂಡ್ ಆಯ್ಕೆ ಮಾಡಲಿ ಅಂತ ಬಿಎಸ್ವೈ ನಿರ್ಧಾರ ಮಾಡಿದ್ರು. ಆದ್ರೆ ಹೈಕಮಾಂಡ್ ಮಾತ್ರ ಸಂಪುಟ ವಿಸ್ತರಣೆಗೆ ಸಮ್ಮತಿ ಸೂಚಿಸಿಲ್ಲ. ಅದಕ್ಕೆ ಕಾರಣ ಅಧಿವೇಶನ. ಹೌದು,
ಅಧಿವೇಶನಕ್ಕೂ ಮೊದಲು ಸಂಪುಟ ವಿಸ್ತರಣೆ ಬೇಡ, ಆ ಬಳಿಕ ಮಾಡಲಿ ಅಂತ ಜೆಪಿ ನಡ್ಡಾಗೆ ಸ್ವತಃ ಅಮಿತ್ ಶಾ ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿಯೇ ಸಂಪುಟ ವಿಸ್ತರಣೆಗೆ ಅನುಮತಿ ನೀಡಿಲ್ಲ ಅಂತ ಹೇಳಲಾಗ್ತಿದೆ. ಕರ್ನಾಟಕ ಬಿಜೆಪಿ ವಿಚಾರದಲ್ಲಿ ಅಮಿತ್ ಶಾ ಅನುಮತಿ ಇಲ್ಲದೆ ಒಂದು ಹುಲ್ಲುಕಡ್ಡಿಯೂ ಅಲ್ಲಾಡಲ್ಲ. ರಾಜ್ಯ ಬಿಜೆಪಿಯ ಪ್ರತಿ ನಿರ್ಧಾರಗಳು ಅಮಿತ್ ಶಾ ಅನುಮತಿಯಿಂದಲೇ ನಡೆಯುತ್ತಿದೆ. ಈಗಲೂ ಅಷ್ಟೇ, ಬಿಎಸ್ವೈ ಸಂಪುಟ ವಿಸ್ತರಣೆಗೆ ಅನುಮತಿ ಕೇಳಿದಾಗ ಈ ವಿಚಾರವನ್ನ ಅಮಿತ್ ಶಾ ಮತ್ತು ಮೋದಿ ಗಮನಕ್ಕೆ ತಂದಿದ್ರು ನಡ್ಡಾ. ಆಗ ಅಮಿತ್ ಶಾ ಈಗ ಬೇಡ, ಅಧಿವೇಶನ ಮುಗಿದ ನಂತರ ನೋಡೋಣ ಅಂತ ಹೇಳಿದ್ದಾರೆ ಎನ್ನಲಾಗಿದೆ. ಅಷ್ಟಕ್ಕೂ ಈ ಸಂಪುಟಕ್ಕೆ ಬ್ರೇಕ್ ಹಾಕಲು ಕಾರಣ ಏನಂದ್ರೆ, ಅಧಿವೇಶನಕ್ಕೂ ಒಂದು ದಿನ ಮೊದಲು ಸಚಿವರಾಗಿ ಆಯ್ಕೆ ಆದ್ರೆ ಖಾತೆಗಳಿಲ್ಲದೆ ಸದನದ ಒಳಗೆ ಕೂರಿಸೋದು ಕಷ್ಟವಾಗುತ್ತದೆ. ಹಾಗಂತ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಮಾಡಿದ್ರೆ ಸದನದಲ್ಲಿ ಪ್ರತಿಪಕ್ಷಗಳು ಕೇಳೋ ಪ್ರಶ್ನೆಗೆ ಸಮರ್ಪಕ ಉತ್ತರ ಕೊಡಲು ಸಾಧ್ಯವಾಗಲ್ಲ. ಇಲಾಖೆ ಬಗ್ಗೆ ಮಾಹಿತಿಯೂ ಇರಲ್ಲ. ಆಗ ವಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗೋ ಸಾಧ್ಯತೆ ಜೊತೆಗೆ ಹೊಸ ಸಚಿವರು ನಗೆಪಾಟಲಿಗೀಡಾಗಬಹುದು ಅನ್ನೋ ಆತಂಕದಿಂದ ಅಮಿತ್ ಶಾ ಸಂಪುಟ ವಿಸ್ತರಣೆಗೆ ಅನುಮತಿ ನೀಡಿಲ್ಲ ಅಂತ ಹೇಳಲಾಗ್ತಿದೆ. ಬಹುಶಃ ಅಧಿವೇಶನ ಮುಗಿದ ನಂತರ ಸಂಪುಟ ವಿಸ್ತರಣೆಗೆ ಅನುಮತಿ ಸಿಗುತ್ತಾ ಅಂದ್ರೆ ಅದು ಕೂಡ ಪೂರ್ಣ ವಿಶ್ವಾಸವಿಲ್ಲ. ಯಾಕಂದ್ರೆ ಒಂದ್ ಕಡೆ ಅಮಿತ್ ಶಾ ಅನಾರೋಗ್ಯದಿಂದ ಈಗಷ್ಟೇ ಚೇತರಿಸಿಕೊಂಡು ವಿಶ್ರಾಂತಿ ಪಡೆದುಕೊಳ್ಳುತ್ತಿದ್ದಾರೆ. ಡೆಲ್ಲಿ ನಾಯಕರು ಬಿಹಾರ ಚುನಾವಣೆಯಲ್ಲಿ ಬ್ಯುಸಿ ಆಗಿದ್ದಾರೆ. ಅಕ್ಟೋಬರ್ನಲ್ಲಿ ಬಿಹಾರ ಚುನಾವಣೆ ದಿನಾಂಕ ಘೋಷಣೆಯಾಗಲಿದ್ದು ಸಂಪೂರ್ಣ ಆ ಕಡೆ ಬಿಜೆಪಿ ನಾಯಕರ ಚಿತ್ತ ಹರಿಯಲಿದೆ. ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಸಂಪುಟ ವಿಸ್ತರಣೆ ಮಾಡಲು ಹೈಕಮಾಂಡ್ ಅನುಮತಿ ಕೊಡುತ್ತಾ ಅನ್ನೋದೇ ಅನುಮಾನ. ಇನ್ನು ಬಿಎಸ್ವೈಗೆ ಪರ್ಯಾಯ ನಾಯಕರ ಹುಡುಕಾಟವೂ ನಡೆಯುತ್ತಿದೆ. ಅಕ್ಟೋಬರ್ ನವೆಂಬರ್ ಅಂತ್ಯದೊಳಗೆ ಪರ್ಯಾಯ ನಾಯಕನ ಹೆಸರು ಹೇಳುವಂತೆ ಗಡುವು ಕೂಡ ನೀಡಲಾಗಿದೆ ಅನ್ನೋ ಸುದ್ದಿ ಹರಿದಾಡ್ತಿದೆ. ಹಾಗಾಗಿ ಸಂಪುಟ ವಿಸ್ತರಣೆ ಅಥವಾ ಪುನರಚನೆ ಮತ್ತು ನಾಯಕತ್ವ ಬದಲಾವಣೆಯನ್ನ ಹೈಕಮಾಂಡ್ ಒಂದೇ ಸಮಯಕ್ಕೆ ಮಾಡಿ ಮುಗಿಸಿಬಿಡುತ್ತಾ ಅನ್ನೋ ಅನುಮಾನವೂ ಇದೆ. ಒಟ್ಟಾರೆ ಬಿಎಸ್ವೈಗೆ ಒಂದ್ ಕಡೆ ಸಂಪುಟ ಸಂಕಷ್ಟ, ಮತ್ತೊಂದು ಕಡೆ ಕೊರೋನಾ, ಮಳೆ ನರಕ, ಮಗದೊಂದು ಕಡೆ ತಮ್ಮದೇ ಪರ್ಯಾಯ ನಾಯಕತ್ವದ ಟೆನ್ಷನ್, ಹೀಗೆ ಎಲ್ಲವೂ ಚಕ್ರವ್ಯೂಹದಂತೆ ಸುತ್ತಿಕೊಂಡು ಟೆನ್ಷನ್ ಹೆಚ್ಚಿಸಿದೆ. ಸಂಪುಟದಿಂದ ವಿಶ್ವನಾಥ್ ದೂರ ಪಕ್ಕಾನ? ರಮೇಶ್ ಜಾರಕಿಹೊಳಿ, ಶ್ರೀರಾಮುಲು ಇಬ್ಬರ ಡಿಸಿಎಂ ಕನಸು ಭಗ್ನಾನ? ಆ ಕುರಿತು ಮಾಹಿತಿ ಕೊಡ್ತೀವಿ. ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅಂತ ಕಾಯ್ತಿದ್ದಾರೆ 10 ಆಕಾಂಕ್ಷಿಗಳು. ಇತ್ತ ಡಿಸಿಎಂ ಕುರ್ಚಿಗಾಗಿ ಎದುರು ನೋಡ್ತಿದ್ದಾರೆ ಸಾಹುಕಾರ್ ಮತ್ತು ಶ್ರೀರಾಮುಲು. ಆದ್ರೆ ಹೈಕಮಾಂಡ್ ಬಿಎಸ್ವೈ ಪರ್ಯಾಯ ನಾಯಕತ್ವದ ವಿಚಾರಕ್ಕೆ ಮಾತ್ರ ಹೆಚ್ಚಾಗಿ ತಲೆಕೆಡಿಸಿಕೊಂಡಿದೆ. ಬಿಜೆಪಿ ಅಧಿಕಾರಕ್ಕೇರಲು ನೆರವಾದವರಿಗೆ ಸಚಿವ ಸ್ಥಾನ ಪಕ್ಕಾ ಅಂತ ಹೇಳಲಾಗ್ತಿದೆ. ಹೀಗಾಗಿ ಎಂಟಿಬಿ ನಾಗರಾಜ್ ಮತ್ತು ಆರ್ ಶಂಕರ್ಗೆ ಇಂದಲ್ಲ ನಾಳೆ ಮಂತ್ರಿ ಸ್ಥಾನ ಸಿಗೋದು ಬಹುತೇಕ ಖಚಿತ. ಆದರೆ ಎಚ್ ವಿಶ್ವನಾಥ್ ಮಾತ್ರ ಸಂಪುಟದಿಂದ ದೂರ ಉಳಿಯೋದು ಬಹುತೇಕ ಪಕ್ಕಾ ಅಂತ ಹೇಳಲಾಗ್ತಿದೆ. ವಿಶ್ವನಾಥ್ ಬದಲಿಗೆ ಪಕ್ಷದ ನಿಷ್ಠಾವಂತರಿಗೆ ಅವಕಾಶ ನೀಡುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಸಮ್ಮಿಶ್ರ ಸರ್ಕಾರ ಬೀಳೋದಕ್ಕೆ ಕಾರಣವಾದ ಪ್ರಮುಖ ಟೀಮ್ ಲೀಡರ್ ರಮೇಶ್ ಜಾರಕಿಹೊಳಿ ಡಿಸಿಎಂ ಪಟ್ಟಕ್ಕಾಗಿ ಡೆಲ್ಲಿಯಲ್ಲಿ ಲಾಬಿ ನಡೆಸುತ್ತಿದ್ದಾರೆ ಎನ್ನಲಾಗಿದೆ. ಆದರೆ ಸಾಹುಕಾರ್ಗೆ ಡಿಸಿಎಂ ಪಟ್ಟ ಸಿಗೋದು ಡೌಟು ಅಂತ ಹೇಳಲಾಗ್ತಿದೆ. ಈ ಕಡೆ ಶ್ರೀರಾಮುಲು ಕೂಡ ಡಿಸಿಎಂ ಸ್ಥಾನಕ್ಕಾಗಿ ದೇವರ ಮೊರೆ ಹೋಗಿದ್ದಾರೆ. ಆದರೆ ಈಗಾಗಲೇ 3 ಡಿಸಿಎಂಗಳಿದ್ದು ಮುಂದೆ ಇನ್ನಿಬ್ಬರಿಗೆ ಸ್ಥಾನ ಸಿಗೋ ಸಾಧ್ಯತೆ ಕಡಿಮೆ ಇದೆ. ಹೇಳಿ ಕೇಳಿ ಹೈಕಮಾಂಡ್ ಸಂಪುಟ ವಿಸ್ತರಣೆ ಡಿಸಿಎಂಗಾಗಿ ಮಾಡುತ್ತಿರೋ ಕಸರತ್ತಿಗೆಲ್ಲ ಕಿವಿ ಕೊಡೋದೂ ಇಲ್ಲ. ಯಾಕಂದ್ರೆ ಬಂಡಾಯ ಎದ್ದವರನ್ನ ಹೇಗೆ ಸೈಲೆಂಟ್ ಆಗಿಸಬೇಕು ಅನ್ನೋದು ಅಮಿತ್ ಶಾ ಮೋದಿ ಬಳಗಕ್ಕೆ ನೀರು ಕುಡಿದಷ್ಟೇ ಸುಲಭ. ಸದ್ಯಕ್ಕೆ ಹೈಕಮಾಂಡ್ಗೆ ಇರೋದು ಒಂದೇ ಟೆನ್ಷನ್, ಅದೇನೆಂದ್ರೆ ಬಿಎಸ್ವೈಗೆ ಸಮರ್ಥ ಪರ್ಯಾಯ ನಾಯಕನನ್ನ ಹುಡುಕೋದು, ಯಡಿಯೂರಪ್ಪನವರನ್ನ ತಾವಾಗೇ ಅಧಿಕಾರದಿಂದ ಇಳಿಯುವಂತೆ ಮಾಡೋದು, ಆ ಮೂಲಕ ಲಿಂಗಾಯತ ಸಮುದಾಯ ಕೈಬಿಡದಂತೆ ಕಾಪಾಡಿಕೊಂಡು ಮುಂದಿನ ಚುನಾವಣೆಯಲ್ಲಿ ಬಹುಮತದೊಂದಿಗೆ ಸರ್ಕಾರ ರಚಿಸೋದೇ ಮೋದಿ ಶಾ ಟಾರ್ಗೆಟ್. ಹಾಗಾಗಿ ಬಿಹಾರ ಚುನಾವಣೆ ಮುಗಿದ ಬೆನ್ನಲ್ಲೇ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಸಾಧ್ಯತೆ ಹೆಚ್ಚಾಗಿದೆ ಎನ್ನಲಾಗಿದೆ. ರಾಜ ಹುಲಿಗೆ ರಾಜಕೀಯದಲ್ಲಿ ವಯಸ್ಸು ಶತ್ರುವಾಗ್ತಿರೋದು ನಿಜಕ್ಕೂ ಬೇಸರದ ಸಂಗತಿ. ಬಿಎಸ್ವೈ 3 ವರ್ಷ ಸಿಎಂ ಅಂತ ಬಿಜೆಪಿ ನಾಯಕರು ಮತ್ತೆ ಹೇಳ್ತಿದ್ದಾರೆ. ಮಗದೊಂದು ಕಡೆ ಪರ್ಯಾಯ ನಾಯಕತ್ವದ ತಲಾಶ್ ನಡೀತಿದೆ ಅನ್ನೋ ವಿಚಾರ ಸದ್ದು ಮಾಡ್ತಾ ಇದೆ. ಸದ್ಯಕ್ಕಂತೂ ಹೈಕಮಾಂಡ್ ನಡೆ ನಿಗೂಢವಾಗಿದ್ದು ಬಿಹಾರ ಎಲೆಕ್ಷನ್ ಮುಗಿದ ಬಳಿಕ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗೋ ಸಾಧ್ಯತೆ ಇದೆ. ಇದಾಗಿತ್ತು ಇವತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು,